ಕೆಲವೊಂದು ಪೇಷಂಟ್ಸ್ ಈಗ ತಮ್ಮ ತಾಯಿಗಿತ್ತು ಇಲ್ಲ ತಂದೆಗಿತ್ತು ತನಗೆ ಬಂತು, ಈ ಥರದ್ದು ಏನಾದ್ರು ಚಾನ್ಸಸ್ ಇರುತ್ತಾ ಅಥವಾ ಬೇರೆ ಏನಾದರೂ ಫ್ಯಾಕ್ಟ್ರೇ ಕಾರಣ ಆಗಿರುತ್ತೆ ಹೇಗೆ ಅಂತ? ಡೆಫಿನೆಟ್ಲಿ ಈಗ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಸರ್ಟನ್ ಎಕ್ಸ್ಟೆಂಟ್ ಒಂದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಜೆನೆಟಿಕಲಿ ವೇನ್ ಏನಾದ್ರು ವೀಕ್ ಆಗಿದೆ ಅಥವಾ ವೇನ್ಸ್ ಒಳಗೆ ವ್ಯಾಲ್ವ್ಸ್ ಇರುತ್ತೆ, ಇದು ಕಪ್ ಶೇಪಲ್ಲಿ ಇರ್ತಕ್ಕಂಥ ವ್ಯಾಲ್ವ್ಸ್. ಸೊ ವ್ಯಾಲ್ವ್ಸ್ ಏನಾಗುತ್ತೆ, ಸೊ ಆ ವ್ಯಾಲ್ವ್ಸ್ ಬ್ಲಡ್ನ ರಿವರ್ಸ್ ಫ್ಲೋ ಆಗದೆ ಇರೋ ಥರ ತಡೀತಕ್ಕಂಥದ್ದು ಇರುತ್ತೆ. ಸೊ ಆ ವ್ಯಾಲ್ವ್ ವೀಕ್ ಆಗುವಂಥದ್ದು ಅಥವಾ ವೇನ್ಸಿನ ಒಂದು ವಾಲ್ಸ್ ಏನಿರ್ತದ್ದು ಎಲಾಸ್ಟಿಕ್ ಫೈಬರಿಂದ ಮಾಡಿರುವಂಥದ್ದು. ಸೊ ಆ ಎಲಾಸ್ಟಿಸಿಟಿ ಏನಾದರೂ ಕಡಿಮೆ ಆಗ್ತಾ ಹೋಯಿತು ಅಂದಾಗ ಈ ಥರ ಒಂದು ಬಲ್ಜ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಏಜಿಂಗ್ ಅನ್ನೋದು ಒಂದು ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳೋದ್ರ ಜೊತೆಗೆ ಇದೇ ಥರ ಜೆನೆಟಿಕ್ ಫ್ಯಾಕ್ಟರ್, ಅಂದರೆ ಜೆನೆಟಿಕಲಿ ವೇನ್ಸ್ ಏನಾದ್ರು ವೀಕ್ ಆಗಿತ್ತು, ವ್ಯಾಲ್ವ್ಸ್ ವೀಕ್ ಆಗಿತ್ತು ಅಂತಂದರೆ ಅಂಥವರಲ್ಲಿ ಬೇಗ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೆರಿಡಿಟರಿ ಫ್ಯಾಕ್ಟರ್ ಅನ್ನೋದು ಡೆಫಿನೆಟ್ಲಿ ಒಂದು ಮೋಸ್ಟ್ ಕಾಮನ್ ಕಾಸಿಟಿವ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಸೊ ಅದು ಹೊರತಾಗಿ ಕೂಡ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ ನಾನು ಹೇಳಿದಾಗೆ, ಸೊ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಇರ್ಬೋದು. ಈ ವೆರಿಕೋಸ್ ವೇನ್ ಸಮಸ್ಯೆ ಬರೋದಕ್ಕೆ ಮ್ಯಾಕ್ಸಿಮಮ್ ಮೇಜರ್ ಕಾಸ್ ಅಥವಾ ಹೆಚ್ಚು ಸಾಮಾನ್ಯವಾದಂಥ ಕಾಸಸ್ ಅಂತಂದರೆ ಅದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್. ಎನಿ ಏಜ್ ಗ್ರೂಪಲ್ಲಿ ಕಂಡು ಬರ್ಬೋದಾ? ಡೆಫಿನೆಟ್ಲಿ, ಬಟ್ ಮೋರ್ ಕಾಮನ್ಲಿ ಒಂದು 20 to 40 ಇಯರ್ಸ್ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಹೇಳಿದಾಗೆ ಈ ಒಂದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ನಾನು ಆಗಲೇ ಹೇಳಿದಾಗೆ, ಸೊ ಅದು ಒಂದು ಮೇನ್ ಫ್ಯಾಕ್ಟರ್ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಸರ್ಟನ್ ಆಕ್ಯುಪೇಷನ್ ಲಾಂಗ್ ಸ್ಟ್ಯಾಂಡ್ ನಿಂತ್ಕೊಂಡು ಕೆಲಸ ಮಾಡುವಂಥವ್ರು, ಅಂಥ ಒಂದು ಆಕ್ಯುಪೇಷನಲ್ಲೇ ತುಂಬ ಜನರಲ್ಲಿ ಬರೋವಂಥದ್ದು ಇರುತ್ತೆ. ಏರ್ ಸ್ಟೈಲಿಸ್ಟ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಗಾರ್ಮೆಂಟ್ ವರ್ಕರ್ಸ್ ಇರ್ಬೋದು. ಸೊ ಇಂಥ ಒಂದು ಆಕ್ಯುಪೇಷನಲ್ಲಿ ಅವರ್ಸ್ ಟುಗೆದರ್ 8 to 10 hours ವರ್ಕ್ ಮಾಡ್ತಾರೆ, ಫ್ಯಾಕ್ಟ್ರಿ ವರ್ಕರ್ಸ್ ಇರ್ಬೋದು. ಸೊ ಇಂಥವರಲ್ಲಿ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಅದ್ರ ಹೊರತಾಗಿ ಕೂಡ ಯಾರಲ್ಲಿ ಕೂಡ ಬರ್ಬೋದು, ಬಟ್ ಇಂಥವರಲ್ಲಿ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಥರದ ಒಂದು ಜನಗಳಲ್ಲಿ ಅಂತ ಈ ಥರ ಕೆಲಸ ಮಾಡುವಂಥವರಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಮಹಿಳೆಯರು ಅಂದಾಗ ಒಬೇಸ್ ತೀರಾ ಸಾಮಾನ್ಯವಾಗಿ ಕಾಡ್ತಿರುವಂತಹ ಸಮಸ್ಯೆ. ಅಂದರೆ ಒಬೇಸ್ ಬಂದವ್ರಿಗೆಲ್ಲ ವೆರಿಕೋಸ್ ವೇನ್ ಬರಬೇಕು ಅಂತ ಏನಾದರೂ ಇದೆಯಾ ಅಥವಾ ಹೇಗೆ ಅದು ಅಂತ? ಡೆಫಿನೆಟ್ಲಿ ಒಬೆಸಿಟಿ ಅನ್ನೋದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಆಲ್ ದ ಡಿಸೀಸಸ್ ಅಂತ ಹೇಳ್ತೀವಿ. ಅಂದರೆ ಸುಮಾರು 80% ಕಾಯಿಲೆಗಳು ಬರೋದಕ್ಕೆ ಮೇನ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಒಬೆಸಿಟಿ ಅನ್ನೋದು ಒಂದು ಫ್ಯಾಕ್ಟರ್ ಆಗ್ಬೋದು. ಬಟ್ ಅದ್ರ ಜೊತೆಗೆ ಫೀಮೇಲ್ಸಲ್ಲಿ ಬರೋದಕ್ಕೆ ಮೇನ್ ಫ್ಯಾಕ್ಟರ್ ಹೇಳಿದಾಗೆ ಒಂದು ಪ್ರೆಗ್ನೆನ್ಸಿ ಅನ್ನೋದು ಒಂದು ಕಡೆ ಕಾರಣ ಆದರೆ, ಇನ್ನೊಂದು ಹಾರ್ಮೋನಲ್ ವೇರಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಫೀಮೇಲ್ಸಲ್ಲಿ 2 ಮೇಜರ್ ಹಾರ್ಮೋನ್ಸ್ ಇರುತ್ತೆ, ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ. ಸೊ ಈ 2 ಹಾರ್ಮೋನ್ ಇಟ್ ಹ್ಯಾಸ್ ಎನ್ ಇಂಡೈರೆಕ್ಟ್ ಎಫೆಕ್ಟ್ ಆನ್ ವೇನ್ಸ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಎ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ 2 ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸೊ ಅದರಿಂದ ಏನಾಗುತ್ತೆ, ವೇನ್ಸ್ ಬಲ್ಜ್ ಆಗ್ತಕ್ಕಂಥ ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ತುಂಬ ಜನ ಫೀಮೇಲ್ಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ಕಾರಣ ಆಗ್ಬೋದು. ಒಬೇಸ್ ಇದ್ದಾಗ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, ಒಬೇಸಿಂದಾನೇ ಬಂದಿದೆ ಅಂತ ಹೇಳಿ ವೆಯ್ಟನ್ನ ಲಾಸ್ ಮಾಡೋದಕ್ಕೆ ಹಲವಾರು ಮೆಥಡ್ಗಳನ್ನು ಫಾಲೋ ಮಾಡ್ತಾರೆ. ಸೊ ವೆಯ್ಟ್ ಕಮ್ಮಿ ಆಯಿತು, ಬಾಡಿ ಒಬೇಸಿಂದ ಹೊರಗಡೆ ಬಂತು ಅಂದ ತಕ್ಷಣ ವೆರಿಕೋಸ್ ವೇನ್ ಹೋಯಿತು ಅಂತ ನಾವು ಅಂದ್ಕೋಬೇಕಾ? ಅದೇ ಏನಾಗುತ್ತೆ, ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದು ಡೆಫಿನೆಟ್ಲಿ ಒಂದು ಓವರ್ ಆಲ್ ಹೆಲ್ತ್ ವಿಚಾರವಾಗಿ ಅದು ತುಂಬ ಒಳ್ಳೆಯದೇ ಅಂತ ಹೇಳ್ಬೋದು. ಬಟ್ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಒಬೆಸಿಟಿ ಒಂದೇ ಕಾರಣ ಆಗೋದಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಕೂಡ ಬರುವಂಥದ್ದು ಇರುತ್ತೆ. ಒಬೇಸ್ ಇದ್ದಂಥವ್ರಲ್ಲಿ ಏನಾಗುತ್ತೆ, ಮಸಲ್ ಲ್ಯಾಕ್ಸಿಟಿ ಅಂತ ಹೇಳ್ತೀವಿ, ಮಸಲ್ ವೀಕ್ ಆಗಿರುತ್ತೆ. ಸೊ ಯೂಶ್ವಲಾಗಿ ಏನಾಗುತ್ತೆ, ಈ ಕಾಫ್ ಮಸಲ್ಸ್ ಅನ್ನೋದು ನಾವು ಸೆಕೆಂಡ್ರಿ ಹಾರ್ಟ್ ಅಂತ ಹೇಳ್ತೀವಿ. ಸೊ ಆ ಕಾಫ್ ಮಸಲ್ ಫಂಕ್ಷನಿಂಗ್ ಪ್ರಾಪರ್ ಇದ್ದಾಗ ಸೊ ಅದೇನು ಮಾಡುತ್ತೆ, ಬ್ಲಡ್ ಪಂಪ್ ಮಾಡೋದಕ್ಕೆ, ಬ್ಲಡ್ ರಿವರ್ಸ್ ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಒಬೇಸ್ ಇದ್ದಂಥ ಪೀಪಲಲ್ಲಿ ಸೊ ಏನಾಗುತ್ತೆ, ಈ ಥರ ಮಸಲ್ ವೀಕ್ ಆಗೋದ್ರಿಂದ ಎಗೇನ್ ಅಂಥವರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗುವಂಥದ್ದು, ಜೊತೆಗೆ ಎಗೇನ್ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋದು ಅಥವಾ ಸಿಟ್ಟಿಂಗ್ ವಿತ್ ಕ್ರಾಸ್ ಲೆಗ್ಸ್ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಇದ್ದಂಥವರಲ್ಲಿ ಬೇಗ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ನಿರ್ದಿಷ್ಟವಾದಂಥ ಒಂದೇ ಕಾರಣದಿಂದ ಬರುತ್ತೆ ಅಂತಲ್ಲ, ಕಲೆಕ್ಟಿವ್ ಕಂಬೈನ್ ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಈ ಥರ ಒಂದು ಸಮಸ್ಯೆಗಳು ಶುರುವಾಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಹೇಳಿದಾಗೆ ತುಂಬ ಜನರಲ್ಲಿ ಪೇಯ್ನ್ ಇರೋದಿಲ್ಲ, ಬಟ್ ವೇನ್ಸ್ ಬಲ್ಜ್ ಆಗೋದು ಅಥವಾ ಈ ಥರ ಸ್ಕಿನ್ ಕಲರ್ ಚೇಂಜ್ ಆಗುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ಗ್ರ್ಯಾಜುವಲ್ ಆಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಆಲ್ ಆಫ್ ಎ ಸಡನ್ ಯಾವಾಗಲೂ ಒಂದೊಂದು ಸತಿ ತುಂಬ ಲಾಂಗ್ ವಾಕ್ ಮಾಡಿದ್ರು ಅಥವಾ ಹೆಚ್ಚೊತ್ತು ನಿಂತ್ಕೊಂಡ್ರು, ತುಂಬ ಸ್ಟ್ರೈನ್ ಆಗೋ ಥರ ಕೆಲಸ ಮಾಡಿದ್ರು, ಅಂಥ ಟೈಮಲ್ಲಿ ಪೇಯ್ನ್ ಇಂಟೆನ್ಸಿಫೈ ಆಗುವಂಥದ್ದು ಅಥವಾ ಕ್ರಾಂಪ್ಸ್ ಬರೋದು, ಈ ಥರದ್ದೆಲ್ಲ ಲಕ್ಷಣಗಳನ್ನ ನೋಡ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.